ಸಾಕಷ್ಟು ಜನ ಹೆಣ್ಮಕ್ಳು ಒಂದೊಂದು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಮೊದಲಿಗೆ ಶುರುವಾಗೋದೇ ಮುಟ್ಟಿನಿಂದ, ಅಂದರೆ ಪೀರಿಯಡ್ಸ್ ಯಾವಾಗ ಹೆಣ್ಮಕ್ಳಲ್ಲಿ ಶುರುವಾಗುತ್ತೆ ಅಲ್ಲಿಂದ. ಸೊ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಪೀರಿಯಡ್ಸ್ಗೆ ಸಂಬಂಧಿಸಿದಂತೆ ಕಾಡುವಂತಹ ತೊಂದರೆಗಳು ಯಾವ್ಯಾವುದು? ನೀವು ಹೆಣ್ಣು ಹದಿಹರಿಯಕ್ಕೆ ಕಾಲಿಡೋ ವಯಸ್ಸಿಂದ ತಗೊಂಡು ನಾವು ಹುಟ್ಟೋದಕ್ಕೆ ಮುಂಚಿಂದಾನೇ ನಾವು ತಗೊಳ್ತಾ ಹೋದರೆ ಒಂದು ಹೆಣ್ಣು ಮಗುಗೆ ಹುಟ್ಟುವಂಥ ಅವಕಾಶ ಕೊಡಿ. ಗರ್ಭದಲ್ಲೇ ಮರಣದಂಡನೆ ಈಗ ನೀವು ಇತ್ತೀಚೆಗೆ ನೀವು ಕೇಳ್ತಾ ಇರೋದನ್ನು ನೋಡ್ತಾ ಹೋದರೆ ಮಗು ಹೆಣ್ಣೋ ಗಂಡು ಅಂತ ತಿಳ್ಕೊಂಡು ಇಂದಿನ ದಿನಗಳಲ್ಲಿ ಕೂಡ ಹಲವಾರು ಜನರು ನಮ್ಗೆ ಹೆಣ್ಮಗು ಬೇಡ ಅಂತ ಗರ್ಭಪಾತ ಮಾಡೋದನ್ನು ನೋಡ್ತಾ ಇದ್ದೀರಾ. ಯಾಕಂದರೆ ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ ಇವತ್ತು. ಇಂಥದ್ದು ಅಂತಿಲ್ಲ, ಎಂಥ ಕಷ್ಟಕರವಾದ ಮೊದಲೆಲ್ಲ ಬರೀ ಗಂಡಸರು ಮಾತ್ರ ಹೋಗುವಂಥ ಕ್ಷೇತ್ರಗಳಲ್ಲಿ ಕೂಡ ಅವಳೆಲ್ಲ ಕಡೆ ಸಾಧನೆ ಮಾಡಿದ್ದಾಳೆ. ಅದರಿಂದ ಆ ಮಗುಗೊಂದು ಫಸ್ಟು ಹೆಣ್ಮಗುಗೆ ಹುಟ್ಟೋ ಅವಕಾಶ ಕೊಡಿ. ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಮನೆಗೆ ಒಳ್ಳೆ ರೀತಿಯಲ್ಲಿ ಅದನ್ನು ಬರಮಾಡಿಕೊಂಡು ಸಂಭ್ರಮಿಸಿ, ಅಲ್ಲಿಂದ ಮುಂದೆ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆಗೆ ಬಂದಾಗ ನೀವು ಹೇಳೋದು ಮುಟ್ಟಿನ ತೊಂದರೆ. ಒಂದು ಹೆಣ್ಣು ಋತುಮತಿಯಾದಾಗ ಅವಳು ಒಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಕಾಲಿಟ್ಟಿದ್ದಾಳೆ ಅನ್ನೋದು ಒಂದು ಸೂಚನೆ. ಅದಕ್ಕೂ ಮುಂಚೆನೇ ಬಹಳಷ್ಟು ದೇಹದಲ್ಲಿ ಬದಲಾವಣೆಗಳಾಗತ್ತೆ ಅವಳಿಗೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಲೈಂಗಿಕವಾಗಿ ಬದಲಾವಣೆಗಳು ಪ್ರಾರಂಭ ಆಗುತ್ತೆ. ಸೊ ಇಂಥರ ಸಮಯದಲ್ಲಿ ಹದಿಹರಿಯದಲ್ಲಿ ನೀವು ಮುಟ್ಟಿನ ತೊಂದರೆ ಬಗ್ಗೆ ಕೇಳಿದ್ರಿ. ಸೊ ಮುಟ್ಟಿನ ತೊಂದರೆ ಅಂದರೆ ಎಷ್ಟೋ ಕೆಲವು ಹುಡುಗಿಯರಲ್ಲಿ ಋತುಮತಿ ಆಗೋದು 15 ವರ್ಷ ಆದರೂ ಅವ್ರು ಇನ್ನೂ ಋತುಮತಿ ಆಗಿರಲ್ಲ. ಆವಾಗ ಅದು ಒಂದು ಸಮಸ್ಯೆ. ಮತ್ತು ಬೇಗ ಋತುಮತಿ ಆಗೋದು ಒಂದು ಇವಾಗ ಬಹಳಷ್ಟು ಚಿಕ್ಕ ವಯಸ್ಸಿನಲ್ಲೇ ಋತುಮತಿಯರಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಒಂದು ಆತಂಕಕ್ಕೆ ಕಾರಣ ಆಗಿದೆ. ಆದರೆ ಈ ಒಂದು ಸಮಾಜದಲ್ಲಿ ಆಗ್ತಿರೋ ಹಲವಾರು ಬದಲಾವಣೆಗಳಿಂದ ಸ್ವಲ್ಪ ಬೇಗನೆ ಈಗ ಮೆಚುರಿಟಿ ಅಂತ ನಾವೇನು ಹೇಳ್ತೀವಿ ಅದು ಆಗ್ತಾ ಇದೆ. ಅದು ಈ ಮುಟ್ಟಿನ ತೊಂದರೆಯಲ್ಲಿ ಮೊದಲು ಸಹಜ ಅಂದ್ರೇನು ಮತ್ತು ಅಸಹಜ ಏನು ತಿಳ್ಕೊಬೇಕು. ಯಾಕಂದರೆ ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆನೇ ಗೊಂದಲ ಇದೆ. ನಾವು ಏನು ಹೇಳ್ತೀವಿ, ಒಂದು ಮುಟ್ಟು ಕ್ರಮಬದ್ಧವಾಗಿ ಆಗ್ತಾ ಇದೆ, ಸರಿಯಾದ ರೀತಿ ರಕ್ತಸ್ರಾವ ಆಗ್ತಾ ಇದೆ ಅಂತ ತಿಳ್ಕೊಂಡಾಗ 28 ದಿನಗಳು +or- 1 ವೀಕ್ ಅಂತ. ಅಂದರೆ 22 ದಿನದಿಂದ 35 ದಿನದ ತನಕ ಯಾವಾಗ ಬಂದರೂ ಅದನ್ನು ನಾವು ನಾರ್ಮಲ್ ಅಂತ. ಯಾಕಂದರೆ ಎಷ್ಟೋ ಜನ ತಿಳ್ಕೊಳ್ಳೋದು ಕ್ಯಾಲೆಂಡರ್ ಡೇಟ್ ಅವ್ರು ಹಾಕಿದ ತಕ್ಷಣ ಫಸ್ಟಿಗೆ ಬಂದರೆ ನೆಕ್ಸ್ಟ್ ಫಸ್ಟ್ಗೆ ಬರಬೇಕು, ಇಲ್ಲಾಂದರೆ ನಂಗೆ ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಓಡಿ ಬರ್ತಾರೆ. ಆ ಥರ ಏನು ಭಯ ಇಲ್ಲ. 22 ದಿವಸದಿಂದ 35 ದಿನಗಳ ತನಕ ಯಾವಾಗ ಬಂದರೂ ಅದನ್ನು ಸಹಜವಾನೇ ಕ್ರಮಬದ್ಧ ಅಂತಲೇ ತಗೊಳ್ತೀವಿ. ಮತ್ತು ಮುಟ್ಟಿನ ರಕ್ತಸ್ರಾವದ ಪ್ರಮಾಣ ಒಂದು 3 ದಿವಸದಿಂದ 5 ದಿವಸದ ತನಕ ಆಗ್ಬೋದು. ದಿನದಲ್ಲಿ ಒಂದು 2-3 ಸಲ ಅವರು ಬಟ್ಟೆ ಬದಲಾಯಿಸೋವಂಗೆ ಆಗ್ಬೋದು. ರಾತ್ರಿ ಹೊತ್ತು 1-2 ಸಲ ಅದನ್ನು ನಾವು ಸಹಜ ಅಂತೀವಿ. ಯಾಕಂದರೆ ಒಂದು 30 ml ಇಂದ 60 ml ತನಕ ರಕ್ತಸ್ರಾವ ಆಗುತ್ತೆ ಒಂದು ಯಾವುದೇ. ಅದು ಕಾಮನ್. ಅದು ಯಾವುದೇ ರಕ್ತಸ್ರಾವ ಬಹಳಷ್ಟು ದಿನದಲ್ಲಿ ಒಂದು 5-6 ಸಲ ಒಂದು 10 ಸಲ ಪ್ಯಾಡ್ ಚೇಂಜ್ ಮಾಡಿದೆ ಅಂತ ಬರ್ತಾರೆ. ರಾತ್ರಿ ಎಲ್ಲ ಪ್ಯಾಡ್ ಬಹಳಷ್ಟು ರಕ್ತಸ್ರಾವ ಅಥವಾ ರಕ್ತ ಗಂಟೆಗಳು ಕ್ಲಾಟ್ಸ್ ಅಂತ ಬ್ಲಡ್ ಕ್ಲಾಟ್ಸ್ ಅದೆಲ್ಲ ಇದ್ದಾಗ ಬಹಳಷ್ಟು ದಿನಗಳ ತನಕ ರಕ್ತಸ್ರಾವ ಆಗ್ತಾನೇ ಇರೋದು ಅದು ಅಧಿಕ ರಕ್ತಸ್ರಾವ ಅಂತ ಹೇಳಿ. ಬಹಳಷ್ಟು ದಿನ ಬಿಟ್ಟು 2 ತಿಂಗಳು 3 ತಿಂಗಳು 6 ತಿಂಗಳಾದರೂ ಮುಟ್ಟೆ ಆಗೋದಿಲ್ಲ, ಅದು ಕೂಡ ಒಂದು ತೊಂದರೆ ಅಂತ ಹೇಳಬೇಕು ನಾವು. ಮತ್ತು ಬಹಳಷ್ಟು ಕಡಿಮೆ ರಕ್ತಸ್ರಾವ ಆಗೋದು, ನಾವು ಪ್ಯಾಡೇ ಚೇಂಜ್ ಮಾಡೋಕ್ಕಾಗಿಲ್ಲ, ದಿನದಲ್ಲಿ 1 ಪ್ಯಾಡ್ ಕೂಡ ನಮಗೆ ಬ್ಲೀಡಿಂಗ್ ಆಗಲ್ಲ ಅಂತ ಬರ್ತಾರೆ. ಸೊ ಅದು ಕೂಡ ಒಂದು ತೊಂದರೆ ಎದಿರ್ಬೋದು. ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸು, ಭಾಳ ದಿವಸ ಬಿಟ್ಟು ಬರೋದು, ಅಧಿಕವಾಗಿ ರಕ್ತಸ್ರಾವ ಆಗೋದು, ಬಹಳ ಕಡಿಮೆ ರಕ್ತಸ್ರಾವ ಆಗೋದು, ಅಥವಾ 15 ವರ್ಷದಾದರೂ ಕೂಡ ಋತುಮತಿನೇ ಆಗಿಲ್ಲದೆ ಇರೋದು, ಇದೆಲ್ಲ ವಿವಿಧ ರೀತಿಯ ಮುಟ್ಟಿನ ತೊಂದರೆಗಳು. ಯಾವುದೇ ತೊಂದರೆ ಒಂದು 3 ತಿಂಗಳಿಗಿಂತ ಜಾಸ್ತಿ ಸಲ ಅವರಲ್ಲಿ ಕಾಣಿಸ್ತಾ ಇದ್ದರೆ ಖಂಡಿತ ವೈದ್ಯರ ಹತ್ರ ಬರಬೇಕು. ಮತ್ತು ಇನ್ನೊಂದು ಏನು ತಿಳ್ಕೊಬೇಕಂದ್ರೆ, ಮೊದಲ ಮುಟ್ಟು ಪ್ರಾರಂಭವಾದ ಮೇಲೆ 2ನೇ ಮುಟ್ಟು ಬರೋದಕ್ಕೆ ಮತ್ತು ಕ್ರಮಬದ್ಧವಾಗೋಕ್ಕೆ ಆ ಹುಡುಗಿನಲ್ಲಿ ಸ್ವಲ್ಪ ಸಮಯ ತಗೊಳ್ಳೋದು ಕೆಲವು ಹುಡುಗಿಯರ್ನಲ್ಲಿ. ಸೊ 1-2 ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಸ್ವಲ್ಪ ನಿಧಾನವಾಗಿ ಆಗ್ಬೋದು. ಇದಕ್ಕೆ ಅಷ್ಟೊಂದು ಆತಂಕ ಪಟ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಅಧಿಕ ರಕ್ತಸ್ರಾವ ಇದ್ರೆ ಮಾತ್ರ ಖಂಡಿತ ವೈದ್ಯರ ಹತ್ರ ಬರಬೇಕು. ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದನ್ನು ಒಂದು 3-4 ವರ್ಷ ತಗೊಳ್ಳತ್ತೆ ಅವರ ದೇಹದಲ್ಲೆಲ್ಲ ಕ್ರಮಬದ್ಧ ಆಗೋಕ್ಕೆ ಹಾರ್ಮೋನುಗಳು. ಸೊ ಅದನ್ನು ಒಂದು ತಿಳ್ಕೊಬೇಕು. ಯಾಕಂದರೆ ಎಷ್ಟೋ ಜನ ತಂದೆ ತಾಯಿಗಳು ಬಹಳಷ್ಟು ಆತಂಕ ಪಟ್ಕೊಂಡು ಬರ್ತಾರೆ. ಈ ರೀತಿ ಆಗೋಗಿದೆ, ಇವಳಿಗೆ ಪೀರಿಯಡೇ ಬಂದಿಲ್ಲ, ಈಗ ಒಂದು 3 ತಿಂಗಳ ಹಿಂದೆ ಅವಳು ಮೈನೆರೆದ್ಲು, ಆದರೆ ಈಗ ಇನ್ನೂ ಆಗಿಲ್ಲ. ಸೊ ಇದನ್ನೆಲ್ಲ ಕರೆಕ್ಟಾಗಿ ಅವರು ತಿಳ್ಕೊಂಡ್ರೆ, ಮಾಹಿತಿ ಇಟ್ಕೊಂಡ್ರೆ ಬೇಡದ ಆತಂಕಗಳನ್ನು ನಾವು ಬಿಡ್ಬೋದು. ತುಂಬ ಒಳ್ಳೆ ಮಾತು ಹೇಳಿದ್ರಿ. ಎಷ್ಟೋ ತಾಯಂದ್ರಿಗೆ ಇದೊಂದು ಟೆನ್ಷನ್ ವಿಷಯ. ಯಾಕಂದರೆ ಪೀರಿಯಡ್ಸ್ ಆಗಿದ್ದು ನೆಕ್ಸ್ಟ್ ಮಂತ್ ಕರೆಕ್ಟಾಗಿ ಬರೋದೇ ಇಲ್ಲ.
ಸೊ 2 ವರ್ಷ ಅಟ್ ಲೀಸ್ಟ್ ಪೀರಿಯಡ್ಸ್ ಆಗಿ 2 ವರ್ಷ ಅದು ಸ್ವಲ್ಪ ಸ್ವಲ್ಪ ಅದನ್ನ separate ಸ್ಟೆಬಿಲೈಸ್ ಮಾಡ್ಕೊಳ್ಳಿ. ಆಗಬೇಕು. ಒಂದು ದೇಹದಲ್ಲಿ ಕೂಡ ಎಲ್ಲ ಕೆಲಸ ಕಾರ್ಯಗಳು, ಹಾರ್ಮೋನಿನ ಉತ್ಪತ್ತಿ, ಹಾರ್ಮೋನ್ ಬಿಡುಗಡೆ ಆಗುವಂಥದ್ದು ಕ್ರಮಬದ್ಧ ಆಗಕ್ಕೆ ಸ್ವಲ್ಪ ಸಮಯ ಕೆಲವರಲ್ಲಿ ತಗೋಬಹುದು. ನಿಜ ನಿಜ.